ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿತ್ ಅ ನ್ಯೂ ವಿಡಿಯೋ. ಮ್ಯಾಕ್ಸ್ 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 ಮ್ಯಾಕ್ಸಿಮಮ್ ಎಕ್ಸ್ಪೆಕ್ಟೇಷನ್ ನೊಂದಿಗೆ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ಅನ್ನು ಕೊಟ್ಟ ಮ್ಯಾಕ್ಸ್ ಚಿತ್ರತಂಡವು ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನು ಸಿನಿ ಪ್ರೇಕ್ಷಕರಿಗೆ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಚಿತ್ರವನ್ನು ವಿಜಯ್ ಕಾರ್ತಿಕೇಯರ್ ಅವರು ಡೈರೆಕ್ಷನ್ ಮಾಡಿರುವಂತಹದ್ದು. ಈ ಚಿತ್ರದಲ್ಲಿ ತೆಲುಗು ಆಕ್ಟರ್ ಸುನಿಲ್, ವರಲಕ್ಷ್ಮಿ ಹಾಗೂ ನಮ್ಮ ಕನ್ನಡ ಚಿತ್ರರಂಗದ ಉಗ್ರಂ ಮಂಜು ಅಂತಾನೆ ಫೇಮಸ್ ಆಗಿರುವ ಉಗ್ರಂ ಮಂಜುರವರು ಈ ಒಂದು ಚಿತ್ರದಲ್ಲಿ ಒಳ್ಳೆಯ ಪಾತ್ರವನ್ನು ಅಭಿನಯಿಸಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಕಮಿಂಗ್ ಟು ಮ್ಯಾಕ್ಸ್ ರಿವ್ಯೂ, ಈ ಒಂದು ಮ್ಯಾಕ್ಸ್ ಫಿಲ್ಮ್ ಸುದೀಪ್ ಅಭಿಮಾನಿಗಳ ಬಹು ನಿರೀಕ್ಷಿತ ಚಿತ್ರ. ಮ್ಯಾಕ್ಸ್ ಸುದೀಪ್ ಸರ್ ಅವರ ಮ್ಯಾಕ್ಸ್ ಚಿತ್ರತಂಡವು ಕೆಲವು ವರ್ಷಗಳ ನಂತರ ತೆರೆ ಮೇಲೆ ಬಂದಿದ್ದು, ಹೆಚ್ಚು ಕಮ್ಮಿ ಎರಡು ವರ್ಷಗಳ ನಂತರ ಪರದೆಯ ಮೇಲೆ ಕಂಡಿರುವಂತಹದ್ದು. ಮ್ಯಾಕ್ಸ್ ಚಿತ್ರತಂಡವು ಮ್ಯಾಕ್ಸಿಮಮ್ ಮಾಸ್ ಆಗಿ ಅಭಿಮಾನಿಗಳಲ್ಲಿ ಸಿನಿ ಪ್ರೇಕ್ಷಕರಿಗೆ ಕ್ರಿಸ್ಮಸ್ ಹಬ್ಬದಂದು ಹಬ್ಬದ ವಾತಾವರಣವನ್ನೇ ಸೃಷ್ಟಿ ಮಾಡಿರುವಂತಹದ್ದು. ಮ್ಯಾಕ್ಸ್ ಸಿನಿಮಾವು ಅತ್ಯಂತ ಥ್ರಿಲ್ಲರ್ ಸಿನಿಮಾವಾಗಿರುವಂತಹದ್ದು, ನಿರೀಕ್ಷಿತ ಸಿನಿಮಾ ಅಂತಾನೆ ಹೇಳ್ಬೋದು. ಈ ಸಿನಿಮಾದ ರಿವ್ಯೂ ಕೊಡುವುದಾದರೆ, ಈ ಸಿನಿಮಾವು ಅತ್ಯಂತ ನೀಟಾಗಿ ಕಥೆಯೊಂದಿಗೆ ಬ್ಲೆಂಡ್ ಆಗಿರುವಂತಹದ್ದು. ಸುದೀಪ್ ಸರ್ ಅವರ ಆಕ್ಷನ್ಗಳು, ಸುದೀಪ್ ಸರ್ ಅವರ ಸ್ಟೈಲ್, ಸುದೀಪ್ ಸರ್ ಅವರ ಮ್ಯಾನರಿಸಮ್ ಈ ಒಂದು ಚಿತ್ರದಲ್ಲಿ ಹೈಲೈಟ್ ಅಂತಾನೆ ಹೇಳ್ಬೋದು. ಸುದೀಪ್ ಸರ್ ಅವರಿಗೆ ಕೌಂಟರ್ ಕೊಟ್ಟು ಸುದೀಪ್ ಸರ್ ಅವರ ಅಗೇನಿಸ್ಟ್ ಪಾರ್ಟ್ ಆಗಿ ವರಮಹಾಲಕ್ಷ್ಮಿ ಅವರು ಉತ್ತಮ ನಟನೆಯನ್ನೇ ಮಾಡಿದ್ದಾರೆ. ಸುದೀಪ್ ಸರ್ ಅವರ ಈ ಒಂದು ಚಿತ್ರದಲ್ಲಿ ಉಗ್ರಂ ಮಂಜೂರ್ ಅವರು ಸುದೀಪ್ ಸರ್ ಅವರೊಡನೆ ಒಂದು ಒಳ್ಳೆಯ ಕೋಆರ್ಡಿನೇಷನ್ ಒಂದಿಗೆ ಈ ಚಿತ್ರದಲ್ಲಿ ಕಾಣಿಸಿಕೊಂಡಿರುವಂತಹದ್ದು. ಈ ಚಿತ್ರವು ಸಿನಿ ಪ್ರೇಕ್ಷಕರಿಗೆ ಎಲ್ಲೂ ಬೋರ್ ಆಗದಂತೆ ನೋಡಿಕೊಂಡಿರುವಂತಹದ್ದು. ಪ್ರತಿಯೊಂದು ಸೀನ್ಗಳು ನೆಕ್ಸ್ಟ್ ಏನು ಅಂತಾನೆ ಈ ಒಂದು ಸಿನಿಮಾವನ್ನು ತೆರೆಯ ಮೇಲೆ ತೋರಿಸಿರುವಂತಹದ್ದು. ಮ್ಯಾಕ್ಸ್ ಸಿನಿಮಾದ ಡೈರೆಕ್ಟರ್ ಆಗಿರುವ ವಿಜಯ್ ಕಾರ್ತಿಕೇಯರ್ ಅವರು ಈ ಒಂದು ಸಿನಿಮಾವನ್ನು ಇಲ್ಲೂ ಬೋರ್ ಆಗದಂತೆ ಅತ್ಯಂತ ಅಚ್ಚುಕಟ್ಟಿನಲ್ಲಿ ಈ ಒಂದು ಸಿನಿಮಾವನ್ನು ನಡೆದಿರುವಂತಹದ್ದು. ಸಿನಿಮಾದ ಬಿಗಿನಿಂಗ್ ನಲ್ಲಿ ಸುದೀಪ್ ಸರ್ ಅವರ ಎಂಟ್ರಿ ಸೀನ್ ಮಾತ್ರ ಸಖತ್ ಫ್ರೆಂಡ್ಸ್. ಈ ಸಿನಿಮಾವು ಸುದೀಪ್ ಸರ್ ಅವರ ಅಭಿಮಾನಿಗಳಲ್ಲಿ ಮ್ಯಾಕ್ಸಿಮಮ್ ಹಿಟ್ ಕೊಡುವಂತಹ ಚಿತ್ರವೇ ಮ್ಯಾಕ್ಸ್. ಈ ಒಂದು ಸ್ಟೋರಿಯು ಒನ್ ಲೈನ್ ಸ್ಟೋರಿ ಆಗಿದ್ದು, ಕೇವಲ ಒಂದೇ ಇಂದ ಮಾರ್ನಿಂಗ್ ವರೆಗೂ ಆಗುವಂತಹ ಒಂದು ಕತೆ. ಕಥೆಯನ್ನು ನಾನು ಹೇಳಲಿಕ್ಕಾಗುವುದಿಲ್ಲ. ನೀವು ದಯವಿಟ್ಟು ಈ ಒಂದು ಚಿತ್ರವನ್ನು ಸಿನಿಮಾ ಥಿಯೇಟರ್ಗೆ ಹೋಗಿ ಈ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ಬೇಕಂತಾನೆ ಇಷ್ಟಪಡುತ್ತೇನೆ. ಮೂವಿಲಿ ಸುದೀಪ್ ಸರ್ ಅವರ ಫೈಟಿಂಗ್ಸ್, ಮ್ಯಾನರಿಸಮ್, ಸ್ಟೈಲ್ಸ್, ದ ವೇ ಆಫ್ ಹಿ ಸ್ಮೋಕಿಂಗ್ ಅಂಡ್ ಡ್ಯಾನ್ಸ್ ಮಾಡ್ತಾನೆ ಆ ಒಂದು ಫೈಟ್ ಮಾಡ್ಕೋತಾ ಮಾಡಿರುವಂತಹ ಸ್ಟೈಲ್ ಮಾತ್ರ ಆಸಮ್ ಫ್ರೆಂಡ್ಸ್. ಸುದೀಪ್ ಸರ್ ಅವರ ಅಭಿಮಾನಿಗಳಿಗೆ ಮ್ಯಾಕ್ಸಿಮಮ್ ಥ್ರಿಲ್ಲರ್ ಸೀನ್ಸ್ ಅನ್ನು ಮ್ಯಾಕ್ಸ್ ಮೂವಿಲಿ ಕೊಟ್ಟಿರುವಂತಹದ್ದು ಸ್ನೇಹಿತರೆ. ಸಿನಿಮಾವು ಪ್ರತಿ ಸೆಕೆಂಡಿಗೂ ಕ್ಯೂರಿಯಾಸಿಟಿ ಲೆವೆಲ್ ಅನ್ನು ಹೆಚ್ಚುತ್ತಾನೆ ಹೋಗುತ್ತೆ. ಈ ಸಿನಿಮಾದಲ್ಲಿ ಒಂದು ಸೀನ್ ಕೂಡ ಇದು ಈ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಬೇಡ ಅಂತ ಹೇಳಕ್ಕೇನೆ ಆಗೋದಿಲ್ಲ. ಹಾಗಾಗಿ ಈ ಸಿನಿಮಾದ ಪ್ರತಿ ಸೀನ್ ಕೂಡ ಮಾಡಿಫೈಡ್ ಆಗಿ ಕ್ಲೀನ್ ಆಗಿ ಎಕ್ಸಿಕ್ಯೂಟ್ ಆಗಿರುವಂತಹದ್ದು. ಕೇವಲ ಒನ್ ನೈಟ್ ಅಲ್ಲಿ ಮಾಡಿರುವಂತಹ ಈ ಸಿನಿಮಾವನ್ನು ಚಿತ್ರರಂಗದಲ್ಲಿ ಬೇರೆ ಯಾವ ನಟನು ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಂತಾನೆ ಹೇಳ್ಬೋದು. ಆ ರೀತಿಯ ಒಂದು ನಮ್ಮ ಅಭಿನಯ ಚಕ್ರವರ್ತಿ ಸುದೀಪ್ ಸರ್ ಅವರು ಮಾಡಿರುವಂತಹದ್ದು. ಸಿನಿಮಾವು ಬೇರೆ ಬೇರೆ ಭಾಷೆಗಳಲ್ಲಿ ರಿಲೀಸ್ ಆಗಿದ್ದು, ಸುದೀಪ್ ಸರ್ ಅಭಿಮಾನಿಗಳಿಗೆ ಹಬ್ಬದೂಟವಾಗಿದೆ. ಕ್ರಿಸ್ಮಸ್ ಹಬ್ಬಕ್ಕೆ ತೆರೆ ಮೇಲೆ ಬಿದ್ದ ಮ್ಯಾಕ್ಸ್ ಚಿತ್ರತಂಡವು ಮ್ಯಾಕ್ಸ್ ಕ್ರಿಸ್ಮಸ್ ಹಬ್ಬ ಅಂತಾನೆ ಅಭಿಮಾನಿಗಳ ಖುಷಿಗೆ ಆಗಿದೆ ಫ್ರೆಂಡ್ಸ್. ಸುದೀಪ್ ಸರ್ ಅವರ ಅಭಿಮಾನಿಗಳಿಗೆ ಊಟವನ್ನು ಉಣಬಡಿಸಿದ ಮ್ಯಾಕ್ಸ್ ಚಿತ್ರತಂಡವು ನನ್ನ ಪ್ರಕಾರ ಗೆದ್ದಿದೆ ಅಂತಾನೆ ಹೇಳ್ಬೋದು. ಮ್ಯಾಕ್ಸ್ ಚಿತ್ರವು ಅತಿ ಹೆಚ್ಚು
ಪಡೆಯುತ್ತಿದ್ದು ಬಹು ನಿರೀಕ್ಷಿತ ಚಿತ್ರವಾಗಿದ್ದು ಹಾಗೂ ಹಿಟ್ ಫಿಲ್ಮ್ ಆಗಲಿ ಅಂತ ಸುದೀಪ್ ಸರ್ ಅಭಿಮಾನಿಗಳಿಂದ ನಾವು ಆಶಿಸುತ್ತೇವೆ. ನೀವು ಕೂಡ ಈ ಒಂದು ಮ್ಯಾಕ್ಸ್ ಸಿನಿಮಾವನ್ನು ದಯವಿಟ್ಟು ಥಿಯೇಟರ್ಗೆ ಹೋಗಿ ಈ ಒಂದು ಸಿನಿಮಾವನ್ನು ನೋಡಿ ಕನ್ನಡ ಸಿನಿಮಾವನ್ನು ಗೆಲ್ಲಿಸಿ ಹಾರೈಸಿ ಅಂತ ಹೇಳ್ತಾ, ಈ ಒಂದು ನಮ್ಮ ವಿಡಿಯೋವನ್ನು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಕಮೆಂಟ್ಸ್ ಗಳ ಮೂಲಕ ತಿಳಿಸಿ. ಹಾಗೂ ಇನ್ನು ನಮ್ಮ ವಿಡಿಯೋವನ್ನು, ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಒಂದು ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಇದೇ ರೀತಿಯ